ನಮಸ್ಕಾರ, ಎಲ್ಲರಿಗೂ ಕನ್ನಡತಿ ಅಡುಗೆ ಚಾನಲ್ಗೆ ಸ್ವಾಗತ. ಕಡಾಯಿಗೆ ನಾನಿಲ್ಲಿ 2 ಸ್ಪೂನ್ ಆಗಷ್ಟು ಎಣ್ಣೆನ ಹಾಕ್ತಾ ಇದ್ದೀನಿ. ಎಣ್ಣೆ ಕಾಯ್ದ ಮೇಲೆ ಒಂದು 12 ಬೆಳ್ಳುಳ್ಳಿ ಹೆಸಳನ್ನು ಹಾಕ್ತಾ ಇದ್ದೀನಿ ರೀ. ಈ ರೆಸಿಪಿಗೆ ಬೆಳ್ಳುಳ್ಳಿ ಜಾಸ್ತಿ ಇದ್ರೇ ಟೇಸ್ಟ್ ಚೆನ್ನಾಗಿ ಬರ್ತದೆ. ಒಂದು ಗಡ್ಡಿ ಬೆಳ್ಳುಳ್ಳಿ, ಅಷ್ಟು ದೊಡ್ಡ ಗಡ್ಡಿಲಿ ಒಂದು ಗಡ್ಡಿ ಬೆಳ್ಳುಳ್ಳಿಯನ್ನು ಸುಲಿದ್ಬಿಟ್ಟು ಹಾಕ್ತಾ ಇದ್ದೀನಿ ರೀ. ಈ ಬೆಳ್ಳುಳ್ಳಿಯನ್ನು ಆ ಎಣ್ಣೆಯಲ್ಲೇ ಕರೆದ್ಬಿಟ್ಟು ತೊಗೋಬೇಕು ನೋಡಿರಿ. ಬೆಳ್ಳುಳ್ಳಿ ಕಲರ್ ಲೈಟಾಗಿ ಚೇಂಜ್ ಮಾಡಬೇಕು. ಒಂದು 10 ಮೆಣಸಿನ್ಕಾಯನ್ನು ಹಾಕ್ತಾ ಇದ್ದೀನಿ. ಒಂದು 8 ಖಾರ ಇರೋ ಮೆಣಸಿನ್ಕಾಯಿ, 2 ಬ್ಯಾಡಗೆ ಮೆಣಸಿನ್ಕಾಯನ್ನು ಹಾಕಿದ್ದೀನಿ. ಖಾರ ನೀವು ನೋಡಿಬಿಟ್ಟು ಹಾಕೋರಿ. ನೋಡಿ, ಆ ಬೆಳ್ಳುಳ್ಳಿ ಮತ್ತು ಒಣ ಮೆಣಸಿನ್ಕಾಯಿ ಎರಡೂ ಎಣ್ಣೆಯಲ್ಲೇ ಕರೆದ್ಬಿಟ್ಟು ತೊಗೋಬೇಕು ನೋಡಿರಿ. ಆ ಬೆಳ್ಳುಳ್ಳಿ ಕಲರ್ ಲೈಟಾಗಿ ಚೇಂಜ್ ಆದರೆ ಸಾಕ್ರಿ. ಈಗ ನೋಡಿ, ಎರಡೂ ಏನಾಗ್ಯಾವ, ಎಣ್ಣೆಯಲ್ಲಿ ಕರೆದವ. ಮೆಣಸಿನ್ಕಾಯಿ ಎಣ್ಣೆಯಲ್ಲಿ ಕರಿಯೋದ್ರಿಂದ ತುಂಬಾ ಕ್ರಿಸ್ಪಿ ಆಗ್ತಾವ್ರಿ. ಈಗ ಇದನ್ನು ಅನ್ಕತಕ ಏನು ಮಾಡ್ತೀನಿ, ಸೈಡಿಗೆ ಇಡ್ತೀನಿ ರೀ ನಾನು. ಆ ಉಳಿದಿರುವ ಎಣ್ಣೆಯಲ್ಲೇ 3 ಮೀಡಿಯಮ್ ಸೈಜದ್ದು ಈರುಳ್ಳಿಯನ್ನು ಉದ್ದುದ್ದಾಗಿ ತೆಳುವಾಗಿ ಕಟ್ ಮಾಡಿ ಹಾಕ್ತಾ ಇದ್ದೀನಿ ರೀ. ಈಗ ಇದನ್ನು ಎಣ್ಣೆಯಲ್ಲೇ ಹುರಿದ್ಬಿಟ್ಟು ತೊಗೋತೀನಿ. ಈರುಳ್ಳಿ ಸಾಫ್ಟಾಗಿ ಕಲರ್ ಚೇಂಜ್ ಆಗೋವರೆಗೂ ಹುರಿದ್ಬಿಟ್ಟು ತೊಗೋಬೇಕು ರೀ. ಹೈ ಫ್ಲೇಮ್ದಲ್ಲಿಟ್ಟೇ ಹುರಿದೀನಿ ರೀ. ಇದಕ್ಕೊಂದು ಸ್ವಲ್ಪ ಫ್ರೆಶ್ ಆಗಿರುವ ಕರಿಬೇವು ಸೊಪ್ಪನ್ನು ಹಾಕ್ತಾ ಇದ್ದೀನಿ. ಇವತ್ತು ಮಾಡ್ತಾ ಇರೋ ರೆಸಿಪಿ ರೊಟ್ಟಿ, ಚಪಾತಿ, ಅನ್ನ ಎಲ್ಲಕ್ಕೂ ಬೆಸ್ಟ್ ಕಾಂಬಿನೇಷನ್. ಮತ್ತು ಯಾವುದೇ ರೀತಿ ಮಸಾಲೆಯನ್ನೇ ಬಳಸ್ದೇನೆ ಕೈ ರುಚಿಯಾಗಿ ಮಾಡ್ತಾ ಇದ್ದೀನಿ ನೋಡಿರಿ. ತುಂಬಾ ಟೇಸ್ಟಿಯಾಗಿರ್ತದೆ ನೋಡಿ. ಈರುಳ್ಳಿ ಕಲರ ಚೇಂಜ್ ಆಗ್ಯದ, ಈ ರೀತಿ ಕೆಂಪಗಾಗ್ಬೇಕು ನೋಡ್ರಿ ಅವನು. ಈಗ ಈರುಳ್ಳಿ ಕರೆಕ್ಟಾಗಿ ಹುರಿದವ್ರಿ. ನಾ ಈಗ ಮೆಣಸಿನ್ಕಾಯಿ ಬೆಳ್ಳುಳ್ಳಿಯನ್ನು ಯಾವ ಪ್ಲೇಟಿಗೆ ತಕ್ಕೊಂಡಿದ್ದಲ್ಲ ಅದ ಪ್ಲೇಟಿಗೆ ನಾನೇನು ಮಾಡ್ತಾಯಿದ್ದೀನಿ, ಈರುಳ್ಳಿಯನ್ನು ಹಾಕೋತಾ ಇದ್ದೀನಿ ನೋಡಿರಿ. ನೋಡಿ, ತುಂಬ ಟೇಸ್ಟಿಯಾಗಿರುವಂಥ ರೆಸಿಪಿ ರೀ, ಮತ್ತು ಕಡಿಮೆ ಸಮಯದಲ್ಲಿ ರೆಡಿ ಆಗುವಂಥ ರೆಸಿಪಿ ನೋಡಿರಿ. ನೋಡಿ, ಈಗಿದು ರೆಡಿ ಆಗಿದ್ರೆ ಇದನ್ನು ಅನ್ಕತಕ ಸೈಡಿಗೆ ಇಡ್ತೀನಿ. ಅದೇ ಕಡಾಯಿಗೆ ನಾನಿಲ್ಲಿ 1 ಸ್ಪೂನ್ ಆಗಷ್ಟು ಎಣ್ಣೆಯನ್ನು ಹಾಕಿಬಿಟ್ಟು 3 ಟೊಮೆಟೊನ ಹಾಕ್ತಾಯಿದ್ದೀನಿ. ನೋಡಿ, ಟೊಮೆಟೊ ಹಾಕೋ ಮುಂದೆ ಎಣ್ಣೆ ಕಾಯ್ದಿತ್ತಂದ್ರೆ ಕೈಗೆ ಸಿಡು ಚಾನ್ಸ್ ಇರ್ತದೆ. ಅಥವಾ ನೀವು ಟೊಮೆಟೊನ ಹಾಕಿಬಿಟ್ಟು ಆಮೇಲೆ ಎಣ್ಣೆಯನ್ನು ಹಾಕಿರಿ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ ಈಗೇ ನೋಡಿ. ಮತ್ತು ಉಪ್ಪು ಹಾಕೋದ್ರಿಂದ ಏನಾಗ್ತದೆ, ಟೊಮೆಟೊ ಬೇಗನೆ ಸಾಫ್ಟ್ ಆಗ್ತದೆ. ಆಮೇಲೆ ನೋಡಿಬಿಟ್ಟು ಸ್ವಲ್ಪನೇ ಉಪ್ಪನ್ನು ಹಾಕೋತೀನಿ ನೋಡಿ. ಇದನ್ನು ಮುಚ್ಚಿ ಲೋ ಫ್ಲೇಮ್ದಲ್ಲಿಟ್ಟೆ 5 ನಿಮಿಷ ಆಗಷ್ಟೇ ಬೇಯಿಸ್ಬಿಟ್ಟು ತೊಗೋತೀನಿ ನೋಡಿರಿ. ಈಗ ಒಂದು ಸೈಡ ಟೊಮೆಟೊ ಬೇಯ್ದಾವೆ ನೋಡಿರಿ. ಈಗ ಇದನ್ನು ತಿರುಗಿಬಿಟ್ಟು ಟೊಮೆಟೊ ಪೂರಾ ಸಾಫ್ಟ್ ಆಗೋವರೆಗೂ ಇದನ್ನು ಲೋ ಫ್ಲೇಮ್ದಲ್ಲಿಟ್ಟೇ ಬೇಯಿಸ್ಬಿಟ್ಟು ತೊಗೋಬೇಕು. ತಿರುಗಿಬಿಟ್ಟು ಮತ್ತು 5 ನಿಮಿಷ ಬೇಯಿಸ್ಬಿಟ್ಟು ತೊಗೊಂಡೇನಿ ನೋಡಿ. ಟೊಮೆಟೊ ಆ ಉಪ್ಪು ಹಾಕಿರೋದ್ರಿಂದ ಬೇಗನೆ ಸಾಫ್ಟ್ ಆಗ್ತವೆ ನೋಡಿರಿ. ಟೊಮೆಟೊ ಏನಾಗಿದೆ, ಆ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈನೂ ಆಗೈತಿ, ಸಾಫ್ಟು ಆಗೈತಿ. ಈಗ ಗ್ಯಾಸನ್ನು ಆಫ್ ಮಾಡ್ತೀನಿ. ಈಗ ಇದು ಕಂಪ್ಲೀಟಾಗಿ ಆರಬೇಕು ನೋಡಿರಿ. ಆರಿದ್ಮೇಲೆ ಇದನ್ನು ಯೂಸ್ ಮಾಡ್ತೀನಿ. ಈಗ ನೋಡಿ, ಆ ಮೆಣಸಿನ್ಕಾಯಿನ ಕರೆದ್ಬಿಟ್ಟು ತೊಗೊಂಡಿದ್ದೀನಿ. ಕರಿಯೋದ್ರಿಂದ ತುಂಬಾ ಕ್ರಿಸ್ಪಿಯಾಗಿರ್ತಾವೆ ರೀ. ನಾನೇನು ಹೇಳಿದ್ದೀನಿ, ಇವತ್ತು ಕೈ ರುಚಿಯಿಂದ ಮಾಡಿ ತೋರಿಸ್ತಾ ಇದ್ದೀನಿ. ಯಾವುದೇ ರೀತಿ ಮಿಕ್ಸಿ ಅದೇನು ಬಳಸ್ತಾ ಇಲ್ಲ, ಅಥವಾ ಯಾವುದೇ ಮಸಾಲೆಯನ್ನು ಬಳಸ್ತಾ ಇಲ್ಲ. ಈ ಮೆಣಸಿನ್ಕಾಯಿನ ಈ ರೀತಿ ಮುರಿದು ಬಿಟ್ಟು ತೊಗೊಳ್ಳೋದು ನೋಡಿರಿ. ಕ್ರಿಸ್ಪಿ ಇರ್ತಾವೆ, ಬೇಗನೆ ಮುರಿತಾವೆ. ಒಂದು ದೊಡ್ಡ ದೊಡ್ಡ ಪೀಸ್ ಉಳಿತಾವೆ, ಏನಾಗಲ್ಲ. ಹಾಗೇನೆ ಇಲ್ಲ, ನಿಮಗೆ ಸಣ್ಣದಾಗಿ ಬೇಕಂದ್ರೆ ನೀವು ಮಿಕ್ಸಿಗೆ ಹಾಕಿಬಿಟ್ಟು ತೊಗೋಬೋದು. ನನ್ನ ಕೈಯಿಂದನೇ ಮುರಿದ್ಬಿಟ್ಟು ತೊಗೊಂಡಿದ್ದೀನಿ. ಆ ಬೆಳ್ಳುಳ್ಳಿನೂ ಏನಾಗಿರ್ತಾವೆ, ಎಣ್ಣೆಲಿ ಕರೆದಿರ್ತಾವಲ್ಲ, ಅವನು ಕೈಯಿಂದನೇ ಮ್ಯಾಶ್ ಮಾಡಿಬಿಟ್ಟು ತೊಗೊಂಡಿದ್ದೀನಿ. ಆ ಈರುಳ್ಳಿ ಜೊತೆ ಈಗ ಇದನ್ನು ಮಿಕ್ಸ್ ಮಾಡ್ಕೊಂಡ್ರು ನೋಡಿ. ಆ ಈರುಳ್ಳಿ, ಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಕರಿಬೇವು ಸೊಪ್ಪು ಈಗ ಇದು ಏನಾಗಿದೆ ರೀ, ಮಿಕ್ಸ್ ಆಗ್ಯದ ನೋಡಿ. ಎಲ್ಲವನ್ನು ಏನಾಗಿದೆ, ನೀಟಾಗಿ ಮಿಕ್ಸ್ ಮಾಡ್ಕೊಂಡಿನಿ ನೋಡಿರಿ. ಇಷ್ಟೇ, ಏನು ಯಾವುದು ಮಸಾಲೆ ಇಲ್ಲ, ಏನಿಲ್ಲ, ತುಂಬ ಸಿಂಪಲ್ ಅದ್ರಿ ನೋಡಿ. ಈಗ ಅದನ್ನು ಮಿಕ್ಸ್ ಆಗ್ಯದ. ಆ ಟೊಮೆಟೊ ಆರಿರ್ತಲ್ಲ, ಅದನ್ನು ಆಮೇಲೆ ಇದಕ್ಕೆ ಸೇರಿಸ್ಬೇಕು ನೋಡಿರಿ. ಈಗ ಇದನ್ನು ನನ್ನ ಕತಕ ಸೈಡಿಗೆ ಇಡ್ತೀನಿ. ಈಗ ಮೆಣಸಿನ್ಕಾಯಿ ಎಲ್ಲ ಮುರಿದ್ಬಿಟ್ಟು ಇದಕ್ಕೆ ಮಿಕ್ಸ್ ಮಾಡ್ಕೊಂಡಿನಿ. ಈಗ ಇದು ಆರ್ಯದ ನೋಡಿರಿ. ಸಿಪ್ಪೆ ಬೇಗನೆ ಬಿಚ್ಚಿಬಿಡ್ತದೆ. ಈ ರೀತಿ ಆದಮೇಲೆ ನಾನು ಸಿಪ್ಪೆನ ತೆಗೆದುಬಿಡ್ತೀನಿ ನೋಡಿರಿ. ನೋಡಿ, ಇದನ್ನು ಕೈಯಿಂದನೇ ಮ್ಯಾಶ್ ಮಾಡಿ ಅಥವಾ ಕಿವುಚ್ಬಿಟ್ಟು ಹಾಕ್ತೀನಿ ನೋಡಿರಿ. ನೋಡಿ, ತುಂಬ ಸಾಫ್ಟ್ ಆಗ್ಯದ್ರಿ ಇದು ನೋಡಿ. ಯಾವುದೇ ರೀತಿ ಮಿಕ್ಸಿ ಬೇಡ, ಯಾವುದೇ ಎಕ್ಸ್ಟ್ರಾ ಮಸಾಲೆ ಬೇಡ. ತುಂಬ ಸಿಂಪಲ್, ತುಂಬ ಬೇಸಿಕ್ ಅದ. ಟೇಸ್ಟ್ ಅಂತೂ ಅದ್ಭುತ ಇರ್ತದೆ ನೋಡಿರಿ. ಈಗ ಏನು ಮ್ಯಾಶ್ ಮಾಡಿರುವ ಟೊಮ್ಯಾಟೊನು ಆ ಈರುಳ್ಳಿಗೆ ಸೇರಿಸ್ಕೊತಾ ಇದ್ದೀನಿ. ಇದಕ್ಕೊಂದು ಸ್ವಲ್ಪ ಏನು ಮಾಡ್ತಾಯಿದ್ದೀನಿ, ತೊಳೆದು ಕಟ್ ಮಾಡಿಟ್ಕೊಂಡಿರುವಂಥ ಕೊತ್ತಂಬರಿ ಸೊಪ್ಪು, ಒಂದು ಸ್ವಲ್ಪ ಉಪ್ಪು ಕಡಿಮೆ ಅನ್ಸಕತ್ತದ್ರಿ, ಇನ್ನೊಂದು ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡೇನಿ ನೋಡಿರಿ. ಇಷ್ಟೇ ಸಿಂಪಲ್ ಅದ್ರಿ, ಮುಗೀತು. ಯಾವುದೇ ರೀತಿ ಎಕ್ಸ್ಟ್ರಾ ಮಸಾಲೆ ರುಬ್ಬೋದು ಏನೂ ಇಲ್ಲ ನೋಡಿರಿ. ನೋಡಿ, ಇದು ಈರುಳ್ಳಿ ಚಟ್ನಿ ಅಂತ ನಾನು ಹೆಸರಿಟ್ಟಿದ್ದೀನಿ ರೀ. ತುಂಬ ಟೇಸ್ಟಿಯಾಗಿರ್ತದೆ. ನಾನು ಇವತ್ತು ಇದನ್ನು ಅನ್ನದ ಜೊತೆ ಸರ್ವ್ ಮಾಡ್ತಾಯಿದ್ದೀನಿ. ನೀವು ಇದನ್ನು ರೊಟ್ಟಿ, ಚಪಾತಿ, ರಾಗಿ ರೊಟ್ಟಿ, ಅಕ್ಕಿ ರೊಟ್ಟಿ ಎಲ್ಲದಕ್ಕೂ ಬೆಸ್ಟ್ ಕಾಂಬಿನೇಷನ್ ರೀ ನೋಡಿ. ಅನ್ನದ ಜೊತೆ ಸರ್ವ್ ಮಾಡ್ತಾಯಿದ್ದೀನಿ ನೋಡಿ. ಬಿಸಿ ಬಿಸಿ ಅನ್ನದ ಜೊತೆ ಅಂತೂ ಈ ಈರುಳ್ಳಿ ಚಟ್ನಿ ಟೇಸ್ಟ್ ತುಂಬಾ ಚೆನ್ನಾಗಿರ್ತದೆ ರೀ. ಇದನ್ನು ನೀವು ಒಮ್ಮೆ ಮಾಡ್ಕೊಂಡ್ರೆ ಅಂದ್ರೆ ಖಂಡಿತ ಪದೇ ಪದೇ ಮಾಡ್ಕೋತೀರಿ. ಅಷ್ಟು ಸಿಂಪಲ್ ಹೋದ್ರೆ ಟೇಸ್ಟೂ ಅದ್ಭುತ ಅದ ರೀ ನೋಡಿ. ಟೇಸ್ಟಿಯಾಗಿರುವಂಥ ಈರುಳ್ಳಿ ಟೊಮ್ಯಾಟೊ ಚಟ್ನಿ ಅನ್ನದ ಜೊತೆ ಬಿಸಿ ಬಿಸಿಯಾಗಿ ರೆಡಿ ಆಗ್ಯದ. ಇದು ಅನ್ನದ ಜೊತೆ ಅಷ್ಟೇ ಅಲ್ಲ, ಚಪಾತಿ, ರೊಟ್ಟಿ, ರಾಗಿ ರೊಟ್ಟಿ, ಅಕ್ಕಿ ರೊಟ್ಟಿ ಎಲ್ಲದಕ್ಕೂ ಬೆಸ್ಟ್ ಕಾಂಬಿನೇಷನ್ನ. ನನ್ನ ರೀತಿಯಲ್ಲಿ ಒಮ್ಮೆ ಖಂಡಿತನೂ ಟ್ರೈ ಮಾಡಿ ನೋಡಿರಿ. ಈ ಮಸಾಲೆ ಶೇಂಗಾ ರೆಸಿಪಿ ನಿಮ್ಗೆ ಬೇಕಂದ್ರೂ ಕಮೆಂಟ್ ಮಾಡಿ ಹೇಳ್ರಿ. ನಾನು ಇದನ್ನೂ ಮಾಡಿಬಿಟ್ಟು ತೋರಿಸ್ತೀನಿ. ಮತ್ತು ಒಳ್ಳೆ ಹೊಸ ರೆಸಿಪಿಗಳಿಗಾಗಿ ಕನ್ನಡತಿ ಅಡುಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡ್ರಿ.